ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಬೆಂಗಳೂರು ನಗರ ಕಾಲಕ್ರಮೇಣ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಆಡಳಿತಗಳನ್ನು ಕಂಡಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ 1963ನೇ ಇಸವಿಯಿಂದ ಬೆಂಗಳೂರು ನಗರವನ್ನು ಒಂದು ಪೊಲೀಸ್ ಕಮಿಷನರೇಟ್ ಆಗಿ ಬದಲಾವಣೆ ಮಾಡಲಾಗಿದೆ. ಅದಾದ ನಂತರದಲ್ಲಿಯೂ ಕೂಡ ಇದುವರೆಗೆ ಬೆಂಗಳೂರು ನಗರದಲ್ಲಿ 36 ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬೆಂಗಳೂರು ನಗರ ಬದಲಾವಣೆಯನ್ನು ಕಾಣ್ತಾ ಬಂದಿದೆ. ಇವುಗಳೆಲ್ಲರ ಹಿನ್ನೆಲೆಯಲ್ಲಿ ಈ ಹಿಂದೆ ಬೆಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳೇನಿದ್ದರು, ಕಮಿಷನರ್ಗಳೇನಿದ್ದರು, ಅವರುಗಳ ಒಂದು ಸರಣಿಯನ್ನು ನಾವು ಯೂಟ್ಯೂಬ್ನಲ್ಲಿ ತರ್ತಾ ಇದ್ದೀವಿ ಪಾಡ್ಕಾಸ್ಟ್ ಮುಖಾಂತರ. ಇದರ ಉದ್ದೇಶ ಇಷ್ಟೇ, ಈ ಬೇರೆ ಬೇರೆ ಪೊಲೀಸ್ ಆಯುಕ್ತರು ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಎದುರಿಸ್ತಕ್ಕಂತಹ ಸವಾಲುಗಳು ಯಾವ ರೀತಿ ಇತ್ತು, ಆ ಸಂದರ್ಭದ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು, ಆ ಸಂದರ್ಭದಲ್ಲಿ ಅವರು ಕೈಗೊಂಡಿರ್ತಕ್ಕಂತಹ ಏನು ಪರಿಣಾಮಕಾರಿ ಕಾರ್ಯಕ್ರಮಗಳೇನು, ಅವರ ಕೊಡುಗೆಗಳೇನು ಅನ್ನೋದನ್ನು ಇವತ್ತಿನ ಸಮಾಜಕ್ಕೆ ತಲುಪಿಸ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಅಂತಕ್ಕಂಥ ಒಂದು ಟೈಟ್ಲನ್ನು ಕೊಟ್ಟು ಇದರಲ್ಲಿ ಪ್ರತಿ ತಿಂಗಳಲ್ಲಿ ಒಬ್ಬ ಹಿಂದಿನ ಬೆಂಗಳೂರು ನಗರದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂತಹ ಪೊಲೀಸ್ ಕಮಿಷನರ್ಗಳ ಒಂದು ಸಂವಾದವನ್ನು ಇದರಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದು ತಮಗೆಲ್ಲ ಮನವರಿಕೆ ಮಾಡಿಕೊಡಲಿಕ್ಕೆ ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆ ಬಗ್ಗೆ, ಜೊತೆಗೆ ಪೊಲೀಸ್ ಇಲಾಖೆಯನ್ನು ಜನರಿಗೆ ಹತ್ತಿರ ತರುವಲ್ಲಿ ಅನುಕೂಲವಾಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ.